ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಕರ್ನಾಟಕ ಸರ್ಕಾರಿ ನೌಕರರು ಮಾಡಿಸ್ತಕ್ಕಂಥ KJD ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ KJDನ ಮಾಡಿಸ್ಲಿಕ್ಕೆ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಎಷ್ಟಾಗಿರಬೇಕು, ಹಾಗೆ KJD ನಾವು ಪ್ರೀಮಿಯಮ್ಮು ಎಷ್ಟು ಹಣಕ್ಕೆ ಮಾಡಿಸ್ಬೇಕು, ಅದರ ಲೆಕ್ಕಾಚಾರ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲನೇದಾಗಿ KJD ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಇದು ಕಡ್ಡಾಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಸರ್ಕಾರಿ ನೌಕರರು ಈ ಒಂದು ವಿಮಾ ಯೋಜನೆಯನ್ನು ತೆಗೆದುಕೋಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದ ಒಂದು ಸೇವೆ ಸೇರ್ಪಡೆಯಾದಂಥ ಎಲ್ಲ ಈ ರೀತಿ ಒಂದು ಶ್ರೇಣಿಯಲ್ಲಿರ್ತಕ್ಕಂಥ ನೌಕರರು ಕಡ್ಡಾಯವಾಗಿ ಈ ಒಂದು KJD ವಿಮಾ ಪಾಲಿಸಿಯನ್ನು ಮಾಡಿಸ್ಬೇಕಾಗತ್ತೆ. ಇದರ ಬಗ್ಗೆ KJD ವಿಮಾ ಪಾಲಿಸಿಯನ್ನು ಮಾಡಿಸ್ಲಿಕ್ಕೆ ಅರ್ಹತೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ 50 ವರ್ಷ ಮೀರಿರಬಾರ್ದು. ಅಂದರೆ 50 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ, 18ರಿಂದ 50 ವರ್ಷದ ಒಳಗಡೆ ಇರೋಂಥವ್ರು ಮಾತ್ರ KJD ವಿಮಾ ಪಾಲಿಸಿನ ತೆಗೆದುಕೊಳ್ತಕ್ಕಂಥದ್ದು. ಇನ್ನು 50 ವರ್ಷದ ಮೇಲಾಗಿರ್ತಕ್ಕಂಥವ್ರು ಹೊಸ KJD ಪಾಲಿಸಿನ ಸಹ ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ. ಅನಂತರ ಇದನ್ನು ಪ್ರಥಮ ಒಂದು ಮಾಸಿಕ ಒಂದು ಏನು ವೇತನ ಇದೆ, ಇದರಲ್ಲಿ ಇದಕ್ಕೂ ಸ್ಯಾಲ್ರಿ ಇದು ಮಾಡಿಸಿದಾಗ ಫಸ್ಟ್ ಇದನ್ನು ಮಾಡಿಸ್ಬೇಕು. ಪ್ರಥಮ ಮಾಸಿಕ ವೇತನ ಪಡೆಯುವ ಮುನ್ನ ವಿಮೆಗೆ ಒಳಪಡಬೇಕು ಅಂತ ಅಂದರೆ ಫಸ್ಟೇ ನಾವು KJD ಪಾಲಿಸಿನ ಮಾಡಿಸ್ಬೇಕು. ಇನ್ನು ಧಾರಣೆ ಮಾಡಿದ ಹುದ್ದೆಗೆ ಎಷ್ಟು ಪರ್ಸೆಂಟೇಜನ್ನು ಇದೆ ಅಂದರೆ ಶೇಕಡ 6.25 ಇದೆ. ವೇತನ ಶ್ರೇಣಿಯ ಸರಾಸರಿ ವೇತನ ಅಂತ ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಏನಿದೆ ಅದರ ಒಂದು ಸರಾಸರಿ ವೇತನದ ಶೇಕಡ 6.25 ಭಾಗಕ್ಕಿಂತ ಕಡಿಮೆ ಇಲ್ಲದಂತೆ, ಇದಕ್ಕಿಂತ ಜಾಸ್ತಿ ಬೇಕಾದ್ರೂ ಮಾಡಿಸ್ಬೋದು, ಬಟ್ ಇದಕ್ಕಿಂತ ಕಡಿಮೆ ಇಲ್ಲದಂಗೆ ಮಾಸಿಕ ದರದ ವಿಮಾ ಕಂತನ್ನು ಪಾವತಿಸಬೇಕು. ಅನಂತರ ಇಲ್ಲಿ ಕೆಲವು ಸೂತ್ರ ಪ್ರಕಾರ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಮಾಸಿಕ ವಿಮಾ ಕಂತಿನ ಕನಿಷ್ಠ ದರವನ್ನು ಲೆಕ್ಕ ಮಾಡುವ ವಿಧಾನ ಅಂತ ಕೊಟ್ಟಿದ್ದಾರೆ. ಅದೇ ಇದು ಕನಿಷ್ಠನಾಗಿರುತ್ತೆ, ಇದಕ್ಕಿಂತ ಜಾಸ್ತಿ ಬೇಕಾದರೂ ಮಾಡ್ಬೋದು. ಕನಿಷ್ಠ ಅಂದರೆ 6.25. ಇಲ್ಲಿ ಯಾವ ಥರ ಲೆಕ್ಕ ಹಾಕೋದು ಅಂತ ನೋಡೋಣ. ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ, ಉದಾಹರಣೆಗೆ ಅಂತ ಕೊಟ್ಟಿದ್ದಾರೆ. ವೇತನ ಶ್ರೇಣಿ, ಈಗ ಒಬ್ಬರು ಸರ್ಕಾರಿ ನೌಕರರು ವೇತನ ಶ್ರೇಣಿ 17,000ದಿಂದ 28,950 ಇದೆ ಅಂತ ಅಂದ್ಕೊಳ್ಳಿ. ಸರಾಸರಿ ಲೆಕ್ಕಾಚಾರವನ್ನು ಮಾಡಬೇಕಾದಾಗ 17,000 ಏನಿದೆ ಇದನ್ನು ತೆಗೆದುಕೊಂಡಂತಾರೆ ಕನಿಷ್ಠ ಇರ್ತಕ್ಕಂಥದ್ದು, ಪ್ಲಸ್ ಗರಿಷ್ಠ ವೇತನ ಶ್ರೇಣಿ ಇರೋಂಥದ್ದು 28,950 ಇದೆ ಅಂದ್ಕೊಳ್ಳಿ. ಇವೆರಡನ್ನು ಕೂಡ್ತಾರೆ 45,950 ಬರುತ್ತೆ. ಅದನ್ನು ಡಿವೈಡೆಡ್ ಬೈ ಭಾಗಿಸು 2ರಿಂದ ಭಾಗಿಸ್ತಕ್ಕಂಥದ್ದು. ಭಾಗಿಸಿದಾಗ ಸರಾಸರಿ ವೇತನ ಶ್ರೇಣಿ 22,975 ರೂಪಾಯಿ ಬರುತ್ತೆ. ಇದಕ್ಕೆ ನಿಯಮ ಬಂದು 22,975ಕ್ಕೆ 6.25ನ ಇದು ಮಾಡಬೇಕು, ಪರ್ಸೆಂಟೇಜ್. ಇದು ಇಲ್ಲಿ ಕೆಳಗಡೆ 100 ಕೊಟ್ಟಿದ್ದಾರೆ. ಸೊ ಇದನ್ನು ಸೂತ್ರನ ಹಾಕೊಂಡು ಮಾಡಿದರೆ ಅಂದರೆ ಇವೆರಡರಿಂದ ಗುಣಿಸಿ ಇದರಿಂದ 100ರಿಂದ ಇದನ್ನು ಬಂದಂಥ ಮೊತ್ತವನ್ನು 100ರಿಂದ ಭಾಗಿಸ್ತಕ್ಕಂಥದ್ದು. ಭಾಗಿಸಿದರೆ 1,435 ರೂಪಾಯಿ ಬರುತ್ತೆ. ಇದರಲ್ಲಿ ನಮಗೆ 1,435ನ್ನು ಒಂದು ಪೂರ್ಣಾಂಕಗಳಲ್ಲಿ ದತ್ತಾಂಶ ಪೂರ್ಣಾಂಕಗಳಲ್ಲಿ ತೆಗೆದುಕೊಂತಾರೆ 1,400 ಅಂತ ತೆಗೆದುಕೊಂತಾರೆ. ಈ ಕಂತು ವಿಮಾ ಕಂತನ್ನು ಇಷ್ಟನ್ನು ಮಾಡಿಸ್ಬೇಕಾಗತ್ತೆ ಈ ಒಂದು ವೇತನ ಶ್ರೇಣಿ ಇರ್ತಕ್ಕಂಥವ್ರು. ಎರಡನೇ ವೇತನ ಶ್ರೇಣಿನ ಕೊಟ್ಟಿದ್ದಾರೆ. 18,600ರಿಂದ 32,600 ಇರ್ತಕ್ಕಂಥವ್ರು ವೇತನ ಶ್ರೇಣಿ ಇರ್ತಕ್ಕಂಥದ್ದು. 18,600 ಮತ್ತು 32,600 ಎರಡನ್ನೂ ಕೂಡ್ಕೊಳ್ತಕ್ಕಂಥದ್ದು. ಕೂಡ್ಕೊಂಡ ನಂತರ ಅದನ್ನು 2ರಿಂದ ಒಟ್ಟು ಮೊತ್ತನ 2ರಿಂದ ಭಾಗಿಸ್ತಾರೆ. ಒಟ್ಟು ಬರುತ್ತೆ ಸರಾಸರಿ 25,600 ಬರುತ್ತೆ. 25,600 ಇಂಟು 6.25 ಇದನ್ನು ಗುಣಿಸೋಂಥದ್ದು 100ರಿಂದ ಭಾಗಿಸಿದರೆ 1,600 ರೂಪಾಯಿ ಬರುತ್ತೆ. 1,600 ರೂಪಾಯಿ ವಿಮಾ ಕಂತನ್ನು ಇವರು ಮಾಡಿಸ್ಬೇಕಾಗತ್ತೆ. ಹೀಗೆ ಅವರವರ ಒಂದು ವೇತನ ಶ್ರೇಣಿಗೆ ಅನುಗುಣವಾಗಿ ಸರಾಸರಿ ಲೆಕ್ಕಾಚಾರ ಮಾಡಿ 6.25 ಅದನ್ನು ಪರ್ಸೆಂಟೇಜನ್ನು ಅಪ್ಲೈ ಮಾಡ್ಕೊಂಡ್ರೆ ಆ ವಿಮಾ ಕಂತು KJD ಹೊಸ ಪಾಲಿಸಿನ ಎಷ್ಟು ಮಾಡಿಸ್ಬೇಕು ಅನ್ನೋದನ್ನ ನಮಗೆ ಇದು ಗೊತ್ತಾಗುತ್ತೆ. ಇದು ಹೊಸ ಪೇ ಸ್ಕೇಲ್ ಆಗಿರೋದ್ರಿಂದ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ವಿಡಿಯೋಸ್ನಿಂದ ಸಿಗ್ತೀನಿ. ಥ್ಯಾಂಕ್ ಯು.